ಆದಿತ್ಯ ಮತ್ತೆ ಅಕುಲ್ ಅಂತ ಇಬ್ರು ಸ್ಟೂಡೆಂಟ್ಸ್ ಇರ್ತಾರೆ. ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡು ಎಕ್ಸಾಮ್ ಬರಿತಾ ಇರ್ತಾರೆ. ಆದಿತ್ಯ ಏನೇನು ಬರೀತಾನೋ ಅದನ್ನೇ ಅಕುಲ್ ಕಾಪಿ ಮಾಡ್ಕೊಂಡು ಬರ್ದ್ಬಿಡ್ತಾನೆ. ಆದರೆ ಶಾಕಿಂಗ್ ಏನಂತಂದ್ರೆ ಎಕ್ಸಾಮ್ ಆದ್ಮೇಲೆ ರಿಸಲ್ಟ್ ನೋಡಿದಾಗ ಅಕುಲಿನ ಮಾರ್ಕ್ಸು ಆದಿತ್ಯಕ್ಕಿಂತ ಜಾಸ್ತಿ ಬಂದಿರುತ್ತೆ. ಯಾಕಿರ್ಬೋದು ಅಂತ ಅಂದ್ರೆ ಅಕುಲ್ ನೋಸ್ ಹೌ ಟು ಪ್ರೆಸೆಂಟ್ ಪೇಪರ್. ಹಿ ನೋಸ್ ದ ಎಕ್ಸಾಕ್ಟ್ ಆರ್ಟ್. ಏನ್ ಮೆಥಡ್ ಇದೆ, ಯಾವ ರೀತಿ ಪೇಪರ್ ಪ್ರೆಸೆಂಟ್ ಮಾಡಬೇಕು ಅಂತ ಅಕುಲಿಗೆ ಗೊತ್ತಿರುತ್ತೆ. ಯಾಕಂದ್ರೆ ಅವ್ನು ಈ ವಿಡಿಯೋ ನೋಡ್ಕೊಂಡು ಹೋಗಿರ್ತಾನೆ. ಇನ್ ದ ಸೆನ್ಸ್ ನಾವಿವತ್ತು ಏನು ಡಿಸ್ಕಸ್ ಮಾಡೋಣ ಈ ವಿಡಿಯೋದಲ್ಲಿ ಅಂತಂದರೆ, ಕೆಲವೊಂದ್ಸರಿ ರಾಂಗ್ ಆನ್ಸರ್ ನೀವು ಮಿಸ್ಟೇಕ್ ಮಾಡಿರ್ಬೋದು, ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿರ್ಬೋದು, ರಾಂಗ್ ಆನ್ಸರ್ ಇರ್ಬೋದು. ಬಟ್ ಕ್ಲೀನಾಗಿ ಪ್ರೆಸೆಂಟ್ ಮಾಡಿದ್ರೆ ಮಕ್ಕಳೇ ಆರಾಮಾಗಿ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಸೊ ವೆಲ್ಕಮ್ ಬ್ಯಾಕ್ ಟು PW ಕನ್ನಡ. ನಾನು ನಿಮ್ಮ ಬಯಾಲಜಿ ಎಜುಕೇಟರ್ ರಚನಾ. ಸೊ ಸೀಕ್ರೆಟ್ ಮೆಥಡ್ ತಿಳ್ಕೊಳ್ಳೋಣ ಹೇಗೆ ಬರಿಬೇಕು ಅಂತ. ಹಾಗೆ ಟಾಪರ್ ಆನ್ಸರ್ ಶೀಟ್ನು ಕೂಡ ನಾನು ತೋರಿಸ್ತೀನಿ, ಅವ್ರು ಹೇಗೆ ಬರೆದು 70 ಔಟ್ ಆಫ್ 70 ಮಾರ್ಕ್ಸ್ ತೊಗೊಂಡಿದ್ದಾರೆ ಅಂತ. ಓಕೆ, ಸೊ 70 on 70 ಹೇಗೆ ಮಾರ್ಕ್ಸ್ ಬಂದಿದೆ ಅಂತಂದೇಳಿ ಕಾಣಿಸ್ತಾ ಇದೆ, ರೈಟ್? ಸೊ ಡೀಟೇಲ್ ಆಗಿ ನೋಡ್ತಾ ಬರೋಣ ಮಕ್ಕಳೇ. ಸೊ ಅದಕ್ಕಿಂತ ಮುಂಚೆ ನಾನು ಇನ್ನೂ ಒಂದು ಮೇನ್ ಇಂಪಾರ್ಟೆಂಟ್ ಥಿಂಗ್ ಹೇಳಬೇಕು. ಅದೇನಂದರೆ, ನೀವು ಎಕ್ಸಾಮ್ ಹಾಲಲ್ಲಿ ಏನು ಮಾಡ್ತೀರಾ, ಯೂಶ್ವಲಿ ನಿಮ್ಮ ಸ್ಟೇಷನರಿ ಐಟಮ್ಸ್ ತೊಗೊಂಡೋಗಿರಲ್ಲ, ಅಥವಾ ಅಕ್ಕಪಕ್ಕ ಇರೋರ್ದು ಕೆಲವೊಬ್ರು ಅವರು ಅಕ್ಕಪಕ್ಕ ಇರೋರು ಏನು ಮಾಡ್ತಾರೆ ಅಂದರೆ ನಿಮಗೆ ಕೇಳ್ತಾರೆ. ಅದನ್ನು ಅವಾಯ್ಡ್ ಮಾಡಿ. ಓಕೆ, ಎಕ್ಸಾಮ್ ಹಾಲಲ್ಲಿ CCTV ಸರ್ವಿಲೆನ್ಸ್ ಇರುತ್ತೆ. ಸೊ ದಟ್ ನೀವು ನಿಮ್ಮ ಸ್ಟೇಷನರಿ ಐಟಮ್ಸ್ನ ತೊಗೊಂಡೋಗಿ. ಯೂಶ್ವಲಿ ಯಾವ ರೀತಿ ಇರಬೇಕು, ಕಾರ್ಡ್ಬೋರ್ಡ್ ಅಂತ ಅಂದರೆ ಪ್ಲೇನ್ ಆಗಿರೋವಂಥದ್ದು ಒಂದು ಯಾವುದಾದ್ರೂ ಕಾರ್ಡ್ಬೋರ್ಡ್ ತೊಗೊಂಡೋಗ್ಬೇಕು. ರೈಟಿಂಗ್ ಪ್ಯಾಡ್ ಯಾವುದಾದ್ರೂ ಪ್ಲೇನ್ ಆಗಿರೋವಂಥದ್ದು ತೊಗೊಂಡೋಗಿ. ದೆನ್ ಸ್ಟೇಷನರಿ ಯಾವುದ್ಯಾವ್ದೆಲ್ಲ ಇರಬೇಕು, ಶಾರ್ಪ್ನರ್ ತೊಗೊಂಡೋಗ್ತೀರಾ, ಇರೇಸರ್ ಇರಬೇಕು, ಸ್ಕೇಲ್ ಇರಬೇಕು, ಪೆನ್ಸಿಲ್ ಇರಬೇಕು, ಬ್ಲ್ಯಾಕ್ ಅಥವಾ ಬ್ಲೂ ಬಾಲ್ ಪಾಯಿಂಟ್. ಜೆಲ್ ಪೆನ್ನ ಅವಾಯ್ಡ್ ಮಾಡಿ, ಎಕ್ಸಾಮಿಗೆ ಬಾಲ್ ಪೆನ್ನೇ ಬರಿಬೇಕು. ಓಕೆ, ಸೊ ಪೆನ್ ಏನಾದರೂ ನೀವು ಚೇಂಜ್ ಮಾಡಬೇಕು ಅಂತ ಇದ್ದರೆ ಎಕ್ಸಾಮಿನರ್ಗೆ ಹೇಳಿಬಿಟ್ಟು ಸೈನ್ ಹಾಕ್ಸ್ಕೋಬೇಕು, ಎಲ್ಲಿಂದ ಪೆನ್ ಚೇಂಜ್ ಮಾಡ್ತಾ ಇದ್ದೀರಾ ಅಂತ. ಓಕೆ, ಸೊ ಅದನ್ನು ಚೆಕ್ ಮಾಡಿಕೊಂಡು ನೀವು ಎಕ್ಸಾಮ್ ಹಾಲಿಗೆ ಹೋಗಿ. ಸೊ ಈ ರೀತಿ ಏನೇನಿದೆ ಸ್ಟೇಷನರಿ ಎಲ್ಲದನ್ನು ತೊಗೊಂಡೋಗಿ. ಸ್ಕೇಲ್ ಆಗಿರ್ಬೋದು, ಪೆನ್ಸಿಲ್, ಇರೇಸರ್, ಶಾರ್ಪ್ನರ್, ಪ್ರತಿಯೊಂದನ್ನು ಕೂಡ ನೀವೇ ಕ್ಯಾರಿ ಮಾಡಿ ಮಕ್ಕಳೇ. ಓಕೆ, ಸೊ ಡಯಾಗ್ರಾಮ್ ಬರಿಬೇಕಾದ್ರೆ ಏನೂ ಕೂಡ ಪ್ರಾಬ್ಲಮ್ ಆಗಲ್ಲ. ದೆನ್ ಆನ್ಸರ್ಸ್ ಕಂಪಲ್ಸರಿಯಾಗಿ ಪೆನ್ಸಿಲಲ್ಲಿ ಬರಿಬಾರ್ದು, ಪೆನ್ನಲ್ಲಿ ಬರಿಬೇಕು. ಓಕೆ, ಸೊ ಬ್ಲ್ಯಾಕ್ ಅಥವಾ ಬ್ಲೂ ಬಾಲ್ ಪಾಯಿಂಟಲ್ಲಿ ಯಾವುದಲ್ಲಾದ್ರೂ ನೀವು ಆನ್ಸರ್ಸ್ ಬರಿಬೋದು. ಯಾವಾಗ ಪೆನ್ಸಿಲ್ ಯೂಸ್ ಮಾಡಬೇಕು ಅಂತ ಅಂದರೆ, ಹೈಲೈಟ್ ಮಾಡಬೇಕಾದ್ರೆ ಪಾಯಿಂಟ್ಸ್ ಏನಾದ್ರು ನೀವು ಹೈಲೈಟ್ ಮಾಡ್ತೀರಾ ಆವಾಗ ಪೆನ್ಸಿಲ್ ಯೂಸ್ ಮಾಡಿ. ಫ್ಲೋ ಚಾರ್ಟ್ ಹಾಕ್ತೀರಾ ಆವಾಗ ಪೆನ್ಸಿಲ್ ಯೂಸ್ ಮಾಡಿ. ಓಕೆ, ದೆನ್ ಡಯಾಗ್ರಾಮ್ ಬರೀಲಿಕ್ಕೆ. ಓಕೆ, ಸೊ ಇದಕ್ಕೆಲ್ಲ ಏನು ಮಾಡಬೇಕು, ಪೆನ್ಸಿಲ್ನ ಯೂಸ್ ಮಾಡಬೇಕು. ಬಟ್ ಬೇರೆ ಪ್ಲೇಸಲ್ಲಿ ಎಲ್ಲೂ ಕೂಡ ಪೆನ್ಸಿಲಲ್ಲಿ ಬರೀಬಾರ್ದು. ಪೆನ್ಸಿಲಲ್ಲಿ ಬರೆದಿರುವಂಥ ಆನ್ಸರ್ಸ್ ಕರೆಕ್ಷನ್ ಮಾಡೋದಿಲ್ಲ. ಸೊ ಹಾಗಾಗಿ ಹೇಳ್ತಾ ಇರೋದು. ಸೊ ನೀವು ಕೆಲವೊಂದು ಏನೋ ಒಂದು ಸಣ್ಣ ಪಾಯಿಂಟ್ ನೆನಪು ಬಂತು ಅಂತ ಹೇಳಿ ಅಲ್ಲೇ ನಿಮಗೆ ತಕ್ಷಣಕ್ಕೆ ಪೆನ್ಸಿಲ್ ಸಿಕ್ತು ಅಂತ ಹೇಳಿ ಅಲ್ಲಿ ಆರೋ ಮಾರ್ಕ್ ಹಾಕಿಬಿಟ್ಟು ಈ ಪಾಯಿಂಟ್ ಇಂಪಾರ್ಟೆಂಟ್ ಅಂತ ಪೆನ್ಸಿಲಲ್ಲಿ ಬರೆದು ಬಂದುಬಿಟ್ರೆ ಅದನ್ನು ಅವರು ಕರೆಕ್ಷನ್ ಮಾಡೋದಿಲ್ಲ. ಓಕೆ, ಬಿಕಾಸ್ ಇಲ್ಲಿ ನಿಮಗೆ ಆನ್ಸರ್ ಶೀಟ್ ತೆಗೆದು ನೋಡಿದಾಗ ಅಲ್ಲಿ ಕೆಲವೊಂದು ರೂಲ್ಸ್ ಕೊಟ್ಟಿರ್ತಾರೆ. ಫಸ್ಟ್ 15 ಮಿನಿಟ್ಸ್ ಇದೆಲ್ಲ ಮಕ್ಕಳೇ, 2 hours 45 minutesಲ್ಲಿ ಫಸ್ಟ್ 15 minutes ನೀವು ಕ್ವಶನ್ ಪೇಪರ್ನ ಓದ್ಕೋಬೇಕು. ಓಕೆ, ಸೊ ಈ ಕ್ವಶನ್ ಪೇಪರ್ ಓದ್ಕೋಬೇಕಾದ್ರೆ ಜೊತೆಗೆ ಆನ್ಸರ್ ಬುಕ್ಲೆಟ್ನು ಕೂಡ ಕೊಟ್ಟಿರ್ತಾರಲ್ವಾ. ಸೊ ಅದರಲ್ಲಿ ಅದಾದಮೇಲೆ ಆನ್ಸರ್ ಬುಕ್ಲೆಟ್ ಕೊಡ್ತಾರೆ. ಸೊ ಅವಾಗ ಅಲ್ಲಿ ಸೈಡಿಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ಏನೇನು ಫಾಲೋ ಮಾಡಬೇಕು ಮೆಥಡ್ ಅಂತಂದೇಳಿ. ಸೊ ಅದರಲ್ಲಿ ಹೇಳಿರ್ತಾರೆ ಕ್ಲೀನಾಗಿ, ಪೆನ್ಸಿಲಲ್ಲಿ ಬರೆದಿರೋದು ನಾವು ಕರೆಕ್ಷನ್ ಮಾಡೋದಿಲ್ಲ ಅಂತ. ಓಕೆ, ಸೊ ಅದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಆನ್ಸರ್ಸ್ನ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಫಸ್ಟ್ ಯಾವುದು ಬರೀಬೇಕು ಅಂತ ಅಂದರೆ ಮಕ್ಕಳೇ, ನನಗೆ 5 marks ಬರುತ್ತೆ, ನಾನು ಫಸ್ಟ್ ಅದನ್ನು ಬರಿತೀನಿ ಅಂತ ಹೇಳಿ ಬರೆಯೋಕ್ಕೆ ಹೋಗಬೇಡಿ. ಫಸ್ಟ್ 2 sheets ಆಫ್ ದ ಆನ್ಸರ್ ಶೀಟ್ ನಾನು ತೋರಿಸ್ತೀನಿ ಈಗ ಆನ್ಸರ್ ಶೀಟ್ನ. ಸೊ ಫಸ್ಟ್ 2 sheet ಮುಂದ್ಗಡೆ ಮತ್ತು ಹಿಂದ್ಗಡೆ ಯಾವಾಗಲೂ ಯಾವ್ದು ಇರಬೇಕು ಅಂತ ಅಂದರೆ ಪಾರ್ಟ್ A ಇರಬೇಕು. ಇದರಲ್ಲಿ ಪಾರ್ಟ್ A ಅಲ್ಲಿ ಮಕ್ಕಳೇ 1 and 2. ಓಕೆ, ಸೊ 1 and 2, 1 is for MCQ and 2 is for fill up the blanks. ಓಕೆ, ಸೊ fill up the blanks ಇರುತ್ತೆ. fill in the blanks or fill up the blanks, whatever you say. ಓಕೆ, ಸೊ ಈ ರೀತಿ ಇರುತ್ತೆ. ದೆನ್ MCQಗೆ ಮಕ್ಕಳೇ ಕ್ವೆಶ್ಚನ್ ನಂಬರ್ನ ಈ ರೀತಿ ಒಂದು ಕಾಲಮ್ ಕೊಟ್ಟಿರ್ತಾರಲ್ಲ ಅದರಿಂದ ಆ ಕಡೆ ಇರಬೇಕು. ನಾಟ್ ಓನ್ಲಿ MCQ, ಪ್ರತಿಯೊಂದು ಕ್ವೆಶನ್ಸ್ ನೀವು ಆನ್ಸರ್ ಶೀಟಲ್ಲಿ ಬರ್ತಿರೋಂಥ ಎಲ್ಲ ಕ್ವೆಶನ್ಸಿಗೂ ನಂಬರ್ ಯಾವ ರೀತಿ ಇರಬೇಕು ಅಂತಂದರೆ ಮಾರ್ಜಿನಿಂದ ಹೊರಗಡೆ ಇರಬೇಕು. ಓಕೆ, ದೆನ್ ಅದರಲ್ಲಿ ಬರುವಂಥ ಆಪ್ಷನ್ಸ್ ಏನು ಮಾಡಿಬೇಕಿದ್ರೆ ನೀವು ಇಲ್ಲಿ ಬರೀರಿ. ಫಸ್ಟ್ ಒನ್ನಿಗೆ A ಆಪ್ಷನ್ ಏನಿದೆ ಆನ್ಸರ್ ಅದು. ಸಪೋಸ್ ಇಲ್ಲಿ Aಗೆ ಎಂಡೋಸ್ಪರ್ಮ್ ಅಂತ ಇತ್ತು ಅಂತ ತಿಳ್ಕೊಳ್ಳಿ. ಓಕೆ, ಸೊ ಈ ರೀತಿ ನೀವು ಆನ್ಸರ್ ಬರೀತೀರಾ. ನೆಕ್ಸ್ಟ್ ಒಂದು ಲೈನ್ ಬಿಡಿ. ನೆಕ್ಸ್ಟ್ 2 ಇದಕ್ಕೆ C ಆಪ್ಷನ್, ನೆಕ್ಸ್ಟ್ ಆನ್ಸರ್ ಏನಿದೆ ಅದು. ಗೊತ್ತಾಗ್ತಿದಲ್ಲ ಮಕ್ಕಳೇ, ಈ ರೀತಿ ನೀವು ಆನ್ಸರ್ಸ್ನ ಬರೀಬೇಕು. ಆ್ಯಂಡ್ ಹತ್ತತ್ರ ಬರೆಯೋಕ್ಕೆ ಹೋಗಬೇಡಿ. ಆನ್ಸರ್ಸ್ ಶೀಟಲ್ಲಿ ಲೈನ್ಸ್ ತುಂಬ ಇರುತ್ತೆ, ಸ್ಪೇಸ್ ಕೂಡ ತುಂಬ ಇರುತ್ತೆ. ಸೊ MCQಗೆ ಬೇಕಿದ್ರೆ ನೀವು ಒಂದು ಶೀಟ್ ಮುಂದ್ಗಡೆ ಮತ್ತು ಇನ್ನೊಂದು ಶೀಟ್ ಹಿಂದ್ಗಡೆ ಎರಡೂ ಕೂಡ ಯೂಸ್ ಮಾಡ್ಕೋಬೋದು. MCQ fill in the blanks ಅದರೊಳಗಡೆನೆ ಮುಗಿಸ್ಬಿಡಿ. ಓಕೆನಾ. ಸೊ ಅದಾದಮೇಲೆ 2 marks ಕ್ವೆಶನ್ ಅಥವಾ 3 marks ಮೇನ್ ಆಗಿರ್ಬೋದು, ಲೈಕ್
ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಯಾವುದಾದ್ರೂ ಕೂಡ ಸ್ಟಾರ್ಟ್ ಮಾಡ್ಬೋದು. ಫಸ್ಟ್ ಆಲ್ವೇಸ್ ಬಟ್ ಏನಿರಬೇಕು ನೆನ್ಪಿಟ್ಕೊಳ್ಳೋಂಥದ್ದು ನೀವು ಅಂತ ಅಂದರೆ ಪಾರ್ಟ್ ಎನ ಮೊದಲಿಗೆ ಬರೆದು ಮುಗಿಸ್ಬಿಡ್ಬೇಕು. ಫಸ್ಟ್ 2 ಶೀಟ್ಸಲ್ಲೇ ಪಾರ್ಟ್ ಎ ಇರಲೇಬೇಕು, ಅದು ರೂಲ್ಸ್ ಇದೆ, ಕಂಪಲ್ಸರಿ. ಓಕೆನಾ ಮಕ್ಕಳೇ? ಸೊ ಈ ರೀತಿ ನೀವು ಫಾಲೋ ಮಾಡ್ತೀರಾ. ದೆನ್ ನಾನು ಹೇಳಿದ್ನಲ್ಲ, ಕ್ವೆಶನ್ ನಂಬರ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ, ಮಿಸ್ ಮಾಡಬೇಡಿ, ಕರೆಕ್ಟ್ ಕ್ವೆಶನ್ ನಂಬರ್ ಹಾಕಿ. ಸೊ ಥರ್ಡ್ ಬದಲಿ 4th ಅಂತ ಬರೆದ್ಬಿಟ್ಟು ಆ್ಯಕ್ಚುಲ್ ಆಗಿ ನೀವು 3rd ಆನ್ಸರ್ ಬರೆದ್ರೆ ಅಲ್ಲಿ ಹೋಯ್ತು ಮಾರ್ಕ್ಸ್. ಗೊತ್ತಾಗ್ತಿದೆಯಲ್ಲ? ಸೊ ಹಾಗಾಗಿ ನಂಬರ್ಸ್ನ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಕರೆಕ್ಟಾಗಿ ಬರೀರಿ. ಓಕೆ, ಸೊ ಇಲ್ಲಿ ನೋಡಿ ನಾನು ಹೇಳಿದ್ನಲ್ಲ ಇದೇ ರೂಲ್ಸ್ ನಿಮಗೆ ಕೊಟ್ಟಿರ್ತಾರೆ, ಇದನ್ನ ಓದ್ಕೋಬೇಕಾಗುತ್ತೆ. ಓದ್ಕೊಳ್ಳೋದೇನು ಬೇಡ, ಈಗ ನಾನು ಅದೆಲ್ಲ ರೂಲ್ಸ್ನು ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಏನೇನಿರುತ್ತೆ ಅಂತ, ಅಂದರೆ ಆನ್ಸರ್ಸ್ ಜೊತೆಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಈಗ ನೋಡಿ, ಸೊ ಫಸ್ಟ್ ಕ್ವಶನಿಗೆ ಆನ್ಸರ್ ಬರೆದ್ಮೇಲೆ 1 ಲೈನ್ ಗ್ಯಾಪ್ ಬಿಟ್ಟಿದ್ದಾರೆ ಸ್ಟೂಡೆಂಟ್. ಓಕೆ, ಸೊ ಇಲ್ಲಿ ಗ್ಯಾಪ್ ಇದೆ. ದೆನ್ ಸೆಕೆಂಡ್ ಕ್ವೆಶನ್, ದೆನ್ ಗ್ಯಾಪ್. ಗೊತ್ತಾಗ್ತಿದೆಯಲ್ಲ? ದೆನ್ ನಂಬರ್ಸ್ ನೋಡಿ, ಮಾರ್ಜಿನಿಂದ ಯಾವ ರೀತಿ ಇದೆ, ಹೊರಗಡೆ ಇದೆ. ದೆನ್ ನೀವು ಏನು ಮರಿಬಾರ್ದು ಅಂತಂದರೆ ಯಾವ ಪಾರ್ಟ್ ಇದು ಅಂತಂದೇಳಿ ಹಾಕೋದನ್ನ ಮರಿಬಾರ್ದು. ಓಕೆ, ಸೊ ಇದು ಕಂಪಲ್ಸರಿ ಇಲ್ಲ. ಸೊ ಯಾವ್ದು ಬರಿಬೇಕು ಅಂತಂದರೆ ಇದು ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಅಂತಂದೇಳಿ ಮೆನ್ಷನ್ ಮಾಡೋದು ತುಂಬ ಇಂಪಾರ್ಟೆಂಟ್. ದೆನ್ ಸೆಕೆಂಡ್ ಆಸ್ಪೆಕ್ಟ್ ಈಸ್ ಕ್ವೆಶನ್ ನಂಬರ್. ನೋಡಿ, ಆಪ್ಷನ್ಸ್ ಬೇಕಿದ್ರೆ ನೀವು ಪಕ್ಕದಲ್ಲಿ ಹಾಕ್ಬೋದು. ಗೊತ್ತಾಗ್ತಿದಲ್ಲ? ಆದರೆ ಮಾರ್ಜಿನಿಂದ ಹೊರಗಡೆ ಏನಿರಬೇಕು, ಕ್ವೆಶನ್ ನಂಬರ್ ಕರೆಕ್ಟಾಗಿ ಹಾಕಿರಬೇಕು ಮಕ್ಕಳೇ. ಓಕೆನಾ? ಸೊ ನೋಡಿ, ಫಸ್ಟ್ 2 ಶೀಟ್ಸಲ್ಲೇ ಏನು ಫಿನಿಶ್ ಆಗುತ್ತೆ, ಫಸ್ಟ್ 2 ಶೀಟ್ಸ್, ಫಸ್ಟ್ ಶೀಟ್ ಆ್ಯಂಡ್ ಹಿಂದ್ಗಡೆ ತಿರುಗಿಸಿ ಮತ್ತೆ ಇನ್ನೊಂದು ಶೀಟಲ್ಲಿ ಬರಿಬೇಕಾದ್ರೆ ಆಲ್ 15 ಕ್ವೆಶನ್ಸ್ ಫಿನಿಶ್ಡ್. ದೆನ್ ಬಂದ್ಬಿಟ್ಟು ಫಿಲ್ ಇನ್ ದ ಬ್ಲಾಂಕ್ಸ್. ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಏನು, ಜಸ್ಟ್ ಆನ್ಸರ್ಸ್ ಈ ರೀತಿ ಬರ್ಕೊಂಡೋದ್ರೂ ಸಾಕು. ಓಕೆ, ಸೊ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ 5 ಕ್ವೆಶನ್ಸ್ಗೆ 6 ಆಪ್ಷನ್ಸ್ ಕೊಟ್ಟಿರ್ತಾರೆ ಮಕ್ಕಳೇ, ಅದರಲ್ಲಿ 5 ಕರೆಕ್ಟ್ನ ನೀವು ಚೂಸ್ ಮಾಡಿ ಆನ್ಸರ್ ಮಾಡ್ತೀರಾ. ಇಟ್ಸ್ ಲೈಕ್ ಫ್ರೀ ಮಾರ್ಕ್ಸ್, ಈಸಿಯಾಗಿ ನೀವು ತಗೋಬಹುದು ಮಾರ್ಕ್ಸ್ನ. ಓಕೆನಾ? ದೆನ್ 2 ಮಾರ್ಕ್ಸಿಗೆ ಬಂದರೆ ಮಕ್ಕಳೇ, ಇದರಲ್ಲಿ ನಿಮಗೆ ಡಿಫ್ರೆನ್ಶಿಯೇಟ್ ಅಂತ ಕೇಳ್ತಾರೆ. ಓಕೆ, ಕ್ವೆಶನ್ ಅಲ್ಲಿ ಏನಂತ ಕೇಳ್ತಾರೆ, ಡಿಫ್ರೆನ್ಶಿಯೇಟ್ ಅಂತ ಕೇಳ್ತಾರೆ. ಅವಾಗ ಏನು ಮಾಡ್ತೀರಾ, ಡಿಫ್ರೆನ್ಶಿಯೇಟ್, ಲಿಂಕೇಜ್ ಆ್ಯಂಡ್ ರಿಕಾಂಬಿನೇಷನ್ ಅಂತ ಕ್ವೆಶನ್ ಕೇಳಿದ್ರು. ಸೊ ವಾಟ್ ಸ್ಟೂಡೆಂಟ್ ಡಿಡ್ ಇಸ್, ಕರೆಕ್ಟಾಗಿ ಲೈನ್ ಹಾಕ್ಬಿಟ್ಟು, ಓಕೆ, ಸೊ ಲಿಂಕೇಜ್ ಮತ್ತು ರಿಕಾಂಬಿನೇಷನಿನ ಡಿಫ್ರೆನ್ಸ್ ಬರೆದಿದ್ದಾರೆ. ಸೊ ಹಾಗಾಗಿ ಅವರಿಗೆ ಇಲ್ಲಿ 2 ಮಾರ್ಕ್ಸ್ ಸಿಕ್ಕಿದೆ. ಸೊ ನೀವು ಕೂಡ ಅದೇ ರೀತಿ ಮಾಡಬೇಕು. ಡಿಫ್ರೆನ್ಶಿಯೇಟ್ ಅಂತ ಎಲ್ಲಾದರೂ ಕ್ವೆಶನಲ್ಲಿ ಕೇಳಿದರೆ ಅವಾಗ ನೀವು ಅದನ್ನ ಡಿವೈಡ್ ಮಾಡಿ ಬರ್ಬಿಡಿ, ಪ್ಯಾರಾಗ್ರಾಫಲ್ಲಿ ಬರೆಯೋಕ್ಕೆ ಹೋಗಬೇಡಿ, ಮಾರ್ಕ್ಸ್ ಸಿಗೋದಿಲ್ಲ. ಓಕೆನಾ? ದೆನ್ ಸೆಕೆಂಡ್ ಯಾವುದು ಅಂತ ಅಂದರೆ ಡೆಫಿನಿಷನ್. ಓಕೆ, ಡೆಫಿನಿಷನ್ ಕೇಳ್ತಾರೆ ನಿಮಗೆ. ಸೊ ಲೈಕ್ ಡಿಫೈನ್ ಅಡಾಪ್ಟಿವ್ ರೇಡಿಯೇಷನ್ ಅಂತ ಕೇಳಿದ್ರು ಅಂತ ತಿಳ್ಕೊಳ್ಳಿ. ಸೊ ಅವಾಗ ನೀವೇನು ಮಾಡಬೇಕು, NCERT ಅಲ್ಲಿ ಇರುವಂತಹ ಡೆಫಿನೇಷನ್ನೇ ಬರೀಬೇಕು. ಓಕೆನಾ? ಸೊ ಲಾ ಕೇಳಿರ್ತಾರೆ, ಯಾವುದು ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಂತ ಯಾವುದಾದ್ರೂ ಇರತ್ತಿ ಲಾ ಕೇಳಿರ್ತಾರೆ. ಇದಕ್ಕೆ ನೀವು ಓನ್ ಸೆಂಟೆನ್ಸಲ್ಲಿ ಬರೀಬಾರ್ದು ಮಕ್ಕಳೇ. ಡೆಫಿನೇಷನ್ ಕೇಳಿದಾಗ ಮಾತ್ರ, ಅಂದರೆ ಕೆಲವೊಂದು ಡೆಫಿನೇಷನ್ ಇದೆಯಲ್ಲ ಆ ರೀತಿ ನಾನು ಹೇಳ್ತಾ ಇದ್ದೀನಲ್ಲ, ಫ್ಲಾಕ್ಸ್ ಆಗಿರ್ಬೋದು, BOD ಆಗಿರ್ಬೋದು, ಅಡಾಪ್ಟಿವ್ ರೇಡಿಯೇಷನ್ ಆಗಿರ್ಬೋದು, ಅಥವಾ ಲಾಗಳಾಗಿರ್ಬೋದು. ಸೊ ಇವೆಲ್ಲ ಡೆಫಿನೇಷನ್ ಏನು ಮಾಡ್ತೀರಾ ಅಂತಂದರೆ NCERT ಅಲ್ಲಿ ಹೇಗಿದೆಯೋ ಅದೇ ರೀತಿ ಬರೆಯೋಕ್ಕೆ ಟ್ರೈ ಮಾಡ್ತೀರಾ. ಓಕೆ, ಸೊ ಇದರಲ್ಲಿ ನೀವು ಓನ್ ಸೆಂಟೆನ್ಸ್ ಮಾಡಿ ಬರಿಬೇಡಿ. ಓಕೆ, ಸೊ ಡೆಫಿನೇಷನ್ ಈಸ್ ಫ್ರಮ್ ಆಲ್ವೇಸ್ ಯು ಮಸ್ಟ್ ರೈಟ್ ಫ್ರಮ್ NCERT. ದೆನ್ ಬಂದ್ಬಿಟ್ಟು ಯಾವ ರೀತಿ ಕ್ವೆಶನ್ ಇರುತ್ತೆ ಅಂತಂದರೆ ಸಬ್ಸ್ಟಾನ್ಶಿಯೇಟ್. ಓಕೆ, ಸಬ್ಸ್ಟಾನ್ಶಿಯೇಟ್ ಅಥವಾ ಜಸ್ಟಿಫೈ ಅಂತ ಕ್ವೆಶನ್ ಕೇಳ್ತಾರೆ. ಓಕೆ, ಸೊ ಇಲ್ಲೇನಂತ ಕೇಳಿದ್ರು 23rd ಕ್ವೆಶನ್ ಅಂತಂದರೆ AUG ಈಸ್ ಆಕ್ಟಿಂಗ್ ಆಸ್ ಡ್ಯುಯಲ್ ಫಂಕ್ಷನ್, ಸಬ್ಸ್ಟಾನ್ಶಿಯೇಟ್ ಅಥವಾ ಜಸ್ಟಿಫೈ ಅಂತ ಕೇಳಿರ್ತಾರೆ. ಅವಾಗ ನೀವೇನಂತ ಬರೀಬೇಕು ಆನ್ಸರಲ್ಲಿ, ಆ ಸೆಂಟೆನ್ಸ್ ಬರೆದ್ಬಿಟ್ಟು ಬಿಕಾಸ್, ಎಸ್ ಇಟ್ ಈಸ್ ಆಕ್ಟಿಂಗ್ ಆಸ್ ಡ್ಯುಯಲ್ ಫಂಕ್ಷನ್ ಬಿಕಾಸ್ ಅಂತ ಬರೀಬೇಕು. ಓಕೆ, ಸೊ ಅವರೇನೇ ಹೇಳಿದ್ದಾರೆ ಸಬ್ಸ್ಟಾನ್ಶಿಯೇಟ್ ಅಥವಾ ಜಸ್ಟಿಫೈ ಮಾಡಿ ಅಂತಂದರೆ ಅವರು ಕರೆಕ್ಟ್ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಅಂತ ಅರ್ಥ. ಓಕೆ, ಸೊ ಅದನ್ನು ನೀವು ಹೇಗೆ ಅಂತಂದೇಳಿ ಎಕ್ಸ್ಪ್ಲೇನ್ ಮಾಡಬೇಕು. ಓಕೆನಾ? ಸೊ ಅದು ಡ್ಯುಯಲ್ ಫಂಕ್ಷನ್ ಆಗಿ ಆಕ್ಟ್ ಮಾಡ್ತಾ ಇದೆ. ಹೇಗೆ ಅಂತ ಅಂದರೆ ದಟ್ ಈಸ್ ಬಿಕಾಸ್. ನೋಡಿ, ಬಿಕಾಸ್ ಅಂತ ಬರೆದ್ಬಿಟ್ಟು ಸಿ ಇಟ್ ಕೋಡ್ಸ್ ಫಾರ್ ಮಿಥಿಯೋನೈನ್. ಇದನ್ನು ಕೂಡ ಕ್ಲೀನಾಗಿ ಪಾಯಿಂಟ್ಸ್ ವೈಸ್ ಬರೆದಿದ್ದಾರೆ ಸ್ಟೂಡೆಂಟ್. ಇಟ್ ಕೋಡ್ಸ್ ಫಾರ್ ಮಿಥಿಯೋನೈನ್, ದೆನ್ ಇಟ್ ಆಕ್ಟ್ಸ್ ಆಸ್ ಅ ಇನಿಷಿಯೇಟರ್ ಕೋಡಾನ್. ಓಕೆ, ಸೊ ಹಿಂಗೆ ಬರ್ತಿದ್ದಕ್ಕೆ ಅಲ್ಲಿ 2 ಮಾರ್ಕ್ಸ್ ಬಂದ್ಬಿಡ್ತು. ಇದಿಷ್ಟು ಆ್ಯಕ್ಚುಲಿ ಎಕ್ಸ್ಟ್ರಾ ಇನ್ಫಾರ್ಮೇಷನ್. ಇದಿಷ್ಟೇ ಬರೆದ್ರೂ ಕೂಡ ನಿಮಗೆ ಇಲ್ಲಿ 2 ಮಾರ್ಕ್ಸ್ ಸಿಗುತ್ತೆ. ರೈಟ್? ಸೊ ಸಿಂಪಲ್. ನೀವು ಏನು ಮಾಡಬೇಕು, ಆ್ಯಕ್ಚುಲ್ ಆನ್ಸರಿಗೆ ಬೇಕಾಗಿರುವಂಥ ವರ್ಡ್ಸ್ ಏನಿರುತ್ತೆ ಅದನ್ನು ಕ್ಲೀನಾಗಿ ಪಾಯಿಂಟ್ಸ್ ವೈಸ್ ಬರೆದು ತೋರಿಸ್ತೀರಾ. ದೆನ್ ಪಾಯಿಂಟ್ಸ್ ಎಲ್ಲಿ ಬರೀಬೇಕು ಅಂತ ಅಂದರೆ ಮಾರ್ಜಿನಿಂದ ಹೊರಗಡೆ ಇರಬಾರ್ದು. ಯಾವುದೇ ಪಾಯಿಂಟ್ ಬರೆಯೋದಿದ್ರು ಮಾರ್ಜಿನಿಂದ ಒಳಗಡೆ ಇರಬೇಕು. ಗೊತ್ತಾಗ್ತಿದಲ್ಲ ಮಕ್ಕಳೇ? ಇದನ್ನು ಫಾಲೋ ಮಾಡಿ ಕರೆಕ್ಟಾಗಿ. ಓಕೆ, ಸೊ ನಾಡಿದ ದಿನ ಎಕ್ಸಾಮ್ ಇದ್ದಾಗ ಈ ಎಲ್ಲ ಪಾಯಿಂಟ್ಸು ನೆನ್ಪಿಟ್ಕೊಂಡು ಕರೆಕ್ಟಾಗಿ ನೀವು ಬರೀತೀರಾ ಮಕ್ಕಳೇ. ಗೊತ್ತಾಯ್ತಾ? ದೆನ್ ಸೈಂಟಿಫಿಕ್ ನೇಮ್, ಇನ್ನೊಂದು ಮೇನ್ ಏನು ಅಂತ ಅಂದರೆ ಸೈಂಟಿಫಿಕ್ ನೇಮ್.
ಮಕ್ಕಳೇ ಸೈಂಟಿಫಿಕ್ ನೇಮಲ್ಲಿ ಕರೆಕ್ಟಾಗಿ ಜೀನಸ್ ಸ್ಟಾರ್ಟ್ಸ್ ವಿತ್ ಕ್ಯಾಪಿಟಲ್ ಲೆಟರ್, ಸ್ಪೀಷೀಸ್ ಸ್ಟಾರ್ಟ್ಸ್ ವಿತ್ ಸ್ಮಾಲ್ ಲೆಟರ್ ಆ್ಯಂಡ್ ಅಂಡರ್ಲೈನ್ ದಮ್ ಸಪ್ರೇಟ್ಲಿ. ಇದನ್ನು ನೀವು ಫಾಲೋ ಮಾಡಿ. ನೋಡಿ ಇಲ್ಲಿ ಹೋಮೋ ಹ್ಯಾಬಿಲಸ್ ಅಂತ ಇತ್ತು, ಕರೆಕ್ಟಾಗಿ ಬರೆದ್ಬಿಟ್ಟು ಅಂಡರ್ಲೈನ್ ಮಾಡಿದ್ದಾರೆ. ದೆನ್ ಹೋಮೋ ಎರೆಕ್ಟಸ್ ಅಂತ ಇತ್ತು, ಕರೆಕ್ಟಾಗಿ ಬರೆದ್ಬಿಟ್ಟು ಅಂಡರ್ಲೈನ್. ಸಿ, ಇಟ್ ಸ್ಟಾರ್ಟ್ಸ್ ವಿತ್ ಕ್ಯಾಪಿಟಲ್ ಲೆಟರ್ ಆ್ಯಂಡ್ ಇಟ್ ಸ್ಟಾರ್ಟ್ಸ್ ವಿತ್ ಸ್ಮಾಲ್ ಲೆಟರ್, ರೈಟ್? ಸೊ ಈ ರೀತಿ ನೀವು ಕರೆಕ್ಟಾಗಿ ಸೈಂಟಿಫಿಕ್ ನೇಮ್ಸ್ನ ಬರೆದ್ರೆ ಮಾರ್ಕ್ಸ್ ಸಿಗುತ್ತೆ, ಇಲ್ಲಾಂದರೆ ಸುಮ್ಮನೆ ಮಾರ್ಕ್ಸ್ನ ಕಳ್ಕೊತೀರಾ. ಸೊ 2 ಮಾರ್ಕ್ಸ್ಗೆ ಗೊತ್ತಾಯ್ತಲ್ಲ ಯಾವ ರೀತಿ ಬರೀಬೇಕು ಅಂತ. ಸೊ ಇದೆಲ್ಲ ಪಾಯಿಂಟರ್ಸ್ನ ಕೂಡ ನೀವು ನೆನ್ಪಿಟ್ಕೊಂಡು 2 ಮಾರ್ಕ್ಸ್ನ ಅಟೆಂಡ್ ಮಾಡಿ. ದೆನ್ 2 ಮಾರ್ಕ್ಸ್ ಬರೀತಿರ್ತೀರ, 4 ಅಷ್ಟೇ ಗೊತ್ತಾಗಿರುತ್ತೆ, 5 ಬರಿಬೇಕು ಟೋಟಲ್. ಇನ್ ಕೇಸ್ ನಿಮಗೆ 4 ಅಷ್ಟೇ ಗೊತ್ತಾಯಿತು, 5ನೇದು ಗೊತ್ತಾಗಿಲ್ಲ, ಓಕೆ, ಸ್ವಲ್ಪ ಸ್ಪೇಸ್ ಬಿಟ್ಬಿಡಿ ಅಲ್ಲಿ, ಓಕೆ. ಆಮೇಲೆ ಪಾರ್ಟ್ ಸಿನ ಸ್ಟಾರ್ಟ್ ಮಾಡಿಬಿಡಿ. ಇಲ್ಲ ನಿಮಗೆ ಸ್ಪೇಸ್ ಬಿಡೋಕ್ಕೆ ಅಥವಾ ನಿಮಗೆ ಗೊತ್ತೇ ಆಗಿಲ್ಲ ಬಟ್ ಲಾಸ್ಟಿಗೆ ನೆನಪು ಬಂದುಬಿಡ್ತು ಅಂತಂದರೆ ಲಾಸ್ಟಿಗೆ ನೀವು ಏನಂತ ಮಾಡ್ತೀರಾ, ಪಾರ್ಟ್ ಬಿ, ಓಕೆ, ಲೈಕ್ ಕ್ವೆಶನ್ ನಂಬರ್ ಹಾಕ್ತೀರಾ. ಪಾರ್ಟ್ ಬಿ ಯಾವುದು, 25th, ಪಾರ್ಟ್ ಬಿ 25th ಕ್ವೆಶನ್ಗೆ 25th ಅಂತ ಹಾಕ್ಬಿಟ್ಟು ಆನ್ಸರ್ನ ಬರೀತೀರಾ. ನಾನು ಅದನ್ನು ಕೂಡ ತೋರಿಸ್ಕೊಡ್ತೀನಿ ಹೇಗೆ ಅಂತಂದೇಳಿ, ಓಕೆ. ಸೊ ಸಿ, ಈಗ ಪಾರ್ಟ್ ಸಿಗೆ ಬರೋದಾದರೆ 3 ಮಾರ್ಕ್ಸಿಗೆ ಮಕ್ಕಳೇ ಯೂಶಲಿ ಬ್ರೀಫ್ಲಿ ಎಕ್ಸ್ಪ್ಲೇನ್ ಅಂತಂದೇಳಿ ಈ ರೀತಿ ಕ್ವೆಶನ್ಸ್ನ ಕೇಳಿರ್ತಾರೆ. ಸೊ ಇಲ್ಲಿ ನೋಡಿ ಮತ್ತೆ ಅಗೇನ್ ಯಾವುದನ್ನ ಫಾಲೋ ಮಾಡಿದ್ದಾನೆ, ಪಾಯಿಂಟ್ ವೈಸ್ ಬರೆಯೋದನ್ನ ಫಾಲೋ ಮಾಡಿರೋದು ಸ್ಟೂಡೆಂಟ್, ಓಕೆ. ಸೊ ಏನಂತ ಕೇಳಿದ್ರು, ಯೂಸಸ್ ಆಫ್ ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್ ಅಂತ ಕೇಳಿದಾಗ NCERT ಅಲ್ಲಿ ಇರುವಂಥ ಪಾಯಿಂಟ್ಸ್ನ ಬರ್ಕೊಂಡು ಹೋಗಿರೋದು, ಓಕೆನಾ. ದೆನ್ ಇಲ್ಲಿ ಅವ್ರು ಏನಂತ ಕೇಳಿದ್ದಾರೆ ಅಂತಂದರೆ ಪಿರಮಿಡ್ ಹಾಕಿ ನೀವು ತೋರಿಸ್ಕೊಡಿ. 2 ಯಾವುದು ನಂಬರ್ 4 ಮತ್ತು 21 ಇದ್ರೆ ಯಾವ ರೀತಿ ಪಿರಮಿಡ್ ಬರುತ್ತೆ ಅಂತಂದೇಳಿ, ಅದಕ್ಕೆ ರೀಸನ್ ಕೂಡ ಬರೀರಿ ಅಂತ ಹೇಳಿದ್ದು. ಸೊ ಕ್ಲೀನಾಗಿ ಪಿರಮಿಡ್ನ ಯಾವುದ್ರಲ್ಲಿ ಹಾಕಿರೋದು ನೋಡಿ, ಪೆನ್ಸಿಲಲ್ಲಿ, ಪೆನ್ಸಿಲ್ ಆ್ಯಂಡ್ ಸ್ಕೇಲ್ ಇಟ್ಕೊಂಡು ಕ್ಲೀನಾಗಿ ಪಿರಮಿಡ್ ಬರೆದ್ಬಿಟ್ಟು ಇಲ್ಲಿ ನಂಬರ್ಸ್ನು ಕೂಡ ರೆಪ್ರೆಸೆಂಟ್ ಮಾಡಿ ಅದಾದಮೇಲೆ ರೀಸನ್ ಬರೆದಿರೋ ಅಂಥದ್ದು, ಓಕೆ. ಸೊ 2ಗೆ ಏನಾಗುತ್ತೆ, 4 ಅಂತ ಯಾಕೆ ಚಿಕ್ಕದಿದೆ ಅಂತ ಅಂದರೆ ಅಲ್ಲಿಂದ ನಂಬರ್ ಚಿಕ್ಕದಿರೋದ್ರಿಂದ. ಸೊ ಏನಂತ ಇದೆ, ಸಿ, ಎಕಾಲಜಿಕಲ್ ಪಿರಮಿಡ್ ಆಫ್ ನಂಬರ್ ಪರ್ ಯೂನಿಟ್ ಏರಿಯಾ ಇಸ್ ಫಾರ್ಮ್ಡ್ ಇನ್ವರ್ಟೆಡ್. ಯಾಕೆ ಇನ್ವರ್ಟ್ ಆಗಿದೆ ಅಂತಂದರೆ ಬಿಕಾಸ್ ಕನ್ಸ್ಯೂಮರ್ಸ್ ಆರ್ ಮೋರ್ ಇನ್ ನಂಬರ್, ಓಕೆ, ದ್ಯಾನ್ ಪ್ರೈಮರಿ ಪ್ರೊಡ್ಯೂಸರ್ಸ್ಗಿಂತ ಕನ್ಸ್ಯೂಮರ್ಸ್ ನಂಬರ್ ಜಾಸ್ತಿ ಇದೆ, ಹಾಗಾಗಿ ಈ ಪಿರಾಮಿಡಿನ ನಂಬರ್ ಏನಾಗಿದೆ, ಈ ಪಿರಾಮಿಡಿನ ಶೇಪ್ ಏನಾಗಿದೆ, ಇನ್ವರ್ಟೆಡ್ ಇದೆ ಅಂತಂದೇಳಿ ಬರ್ದಿರೋ ಅಂಥದ್ದು, ಓಕೆನಾ. ಸೊ ಅವ್ರು ಆ್ಯಕ್ಚುಲಿ ಕ್ವಶನ್ ಪೇಪರಲ್ಲಿ ನಂಬರ್ ಕೊಟ್ಟಿದ್ರು, ನೀವು ಕನ್ಸ್ಟ್ರಕ್ಟ್ ಮಾಡಿ ಪಿರಾಮಿಡ್ ಅಂತ ಹೇಳಿದರು. ಸೊ 4 ಪ್ರೈಮರಿ ಪ್ರೊಡ್ಯೂಸರ್ಸು ಮತ್ತು 21 ಕನ್ಸ್ಯೂಮರ್ಸ್ ಅಂತ ಹೇಳಿದ್ದು. 4 ಅಂತ ಅವ್ರು ನಂಬರ್ ಕೊಟ್ಟಿರೋದಕ್ಕೆ ನಾವೇನು ಮಾಡಿದ್ವಿ, ಆನ್ಸರ್ಲಿ ನಾವೇನಂತ ಬರೀಬೇಕು, ಚಿಕ್ಕದಾಗಿ ಬರೀಬೇಕು, 21 ದೊಡ್ಡದಾಗಿ ತೋರಿಸ್ಬೇಕು. ಸೊ ಹಿಂಗಿದ್ದಾಗ ಇದರ ಶೇಪ್ ಏನಾಗುತ್ತೆ ಅಂತ ಕೇಳಿದರೆ ಇನ್ವರ್ಟ್ ಆಗಿದೆ. ಯಾಕೆ ಅಂದರೆ ನಮ್ಮಲ್ಲಿ 4 ಚಿಕ್ಕದಿದೆ, ಪ್ರೊಡ್ಯೂಸರ್ಸ್ ಕಡಿಮೆ ಇದ್ದಾರೆ ಕಂಪೇರ್ ಟು ಕನ್ಸ್ಯೂಮರ್ಸ್. ಸೊ ಹಾಗಾಗಿ ಈ ರೀತಿ ಪಿರಮಿಡ್ ಬಂತು. ಮೀನ್ಸ್ ರೀಸನ್ನ ಕರೆಕ್ಟಾಗಿ ನೀವು ಪಾಯಿಂಟಲ್ಲಿ ಬರೆದ್ರೆ ಅಲ್ಲಿ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಯೂಶಲಿ 3 ಮಾರ್ಕ್ಸಿಗೆ ಅದೇ ರೀತಿನೇ ಕೇಳೋದು, ಬ್ರೀಫ್ಲಿ ಎಕ್ಸ್ಪ್ಲೇನ್ ಅಥವಾ ರೀಸನ್ ಹೇಳಿ ಅಂತ ಕೇಳಿದಾಗ ಈ ರೀತಿ ನೀವು ರೀಸನ್ನ ಬರೀತೀರಾ. ದೆನ್ ಅದಾದಮೇಲೆ ಇಲ್ಲಿನೂ ಕೂಡ ನೋಡಿ ಪಾಯಿಂಟ್ಸ್ ವೈಸು 1 2 3 ಅಂತಂದರೆ ಪಾಯಿಂಟ್ಸ್ ವೈಸ್ ಬರ್ಕೊಂಡು ಹೋಗಿರೋದು. ಇಲ್ಲಿ ಬಿ ಬರೀಬಾರ್ದು, ಬಟ್ ಮಿಸ್ ಆಗಿ ಬರ್ದಿರೋದು, ಸೊ ಇಲ್ಲಿ ಬಿ ಅಂತ ಬರೀಬೇಕು. ಅಷ್ಟು ಸಣ್ಣ ಕೆಲವೊಂದು ಸರಿ ಎಲ್ಲೋ ಮಿಸ್ ಆದರೆ ಪರವಾಗಿಲ್ಲ, ಬಟ್ ಎಲ್ಲದನ್ನು ಕೂಡ ನೀವು ABC ಅಂತ ಅನ್ನೋದು ಹೊರಗಡೆನೆ ಬರೆದ್ರೆ ತಪ್ಪಾಗುತ್ತೆ, ಓಕೆನಾ. ಸೊ ಇಲ್ಲಿ ಕ್ವೆಶನ್ ನಂಬರ್, ಓಕೆ. ಸೊ ಕ್ವೆಶನ್ ನಂಬರ್ನೇ ಏನಂತ ಕೇಳಿದರೆ 31ನಲ್ಲಿ A ಕ್ವೆಶನ್, 31ನಲ್ಲಿ B ಕ್ವೆಶನ್ ಅಂತ ಕೇಳಿರೋದು. ಸೊ ಹಾಗಾಗಿ ಮಾರ್ಜಿನಿಂದ ಹೊರಗಡೆ ಬರ್ತಾರೆ. 31ನಲ್ಲಿ A ಕ್ವೆಶನ್, 31ನಲ್ಲಿ B ಕ್ವೆಶನ್, ಗೊತ್ತಾಗ್ತಿದೆನಾ. ಸೊ ಈ ರೀತಿ ನೀವು ಫಾಲೋ ಮಾಡಿ ಬರೀತೀರಾ 3 ಮಾರ್ಕ್ಸ್ ಕ್ವೆಶನ್ಸಿಗೆ. ದೆನ್ 5 ಮಾರ್ಕ್ಸ್ ಕ್ವೆಶನಿಗೆ ಮಕ್ಕಳೇ ಇಲ್ಲಿ ನೋಡಿ ಒಂದು ಎಕ್ಸ್ಟ್ರಾ ನೆನಪು ಬಂದಿದೆ ಸ್ಟೂಡೆಂಟಿಗೆ. ಸೊ ಅಲ್ಲಿ ಏನಂತ ಮೆನ್ಷನ್ ಮಾಡಿರೋದು, ಪಾರ್ಟ್ ಬಿ, ಓಕೆ. ಪಾರ್ಟ್ ಬಿ ಅಲ್ಲಿ 3rd ಮೇನ್ ಅಂತ ಬರೆದ್ಬಿಟ್ಟು ಕ್ವೆಶನ್ ನಂಬರ್ ಹಾಕಿರೋದು ಸ್ಟೂಡೆಂಟ್. 26ಗೆ ಆನ್ಸರ್ ಇಲ್ಲಿ ನೆನಪು ಬರ್ದಿದ್ದಾಳೆ, ಬಟ್ ಈ ಬರ್ದಿರೋದು ಹುಡುಗಿನೋ ಗೊತ್ತಿಲ್ಲ, ಓಕೆ. ಸೊ ಇಲ್ಲಿ ಬರೆದ ಮೇಲೆ, ಆನ್ಸರ್ ಬರೆದ ಮೇಲೆ ಇಲ್ಲಿ ಅವರು ಕರೆಕ್ಷನ್ ಮಾಡಿಬಿಟ್ಟು ಇ ಅಂತ ಹಾಕಿದ್ದಾರೆ. ಇಲ್ಲಿ ಕಾಣಿಸ್ತಿದೆನಾ, ಇ ಅಂತ ಅಂದರೆ ಎಕ್ಸ್ಟ್ರಾ ಬರ್ದಿದ್ದಾರೆ. ಮುಂಚೆನೇ 5 ಕ್ವಶನ್ಸ್, 2 ಮಾರ್ಕ್ಸಿಗೆ 5 ಕ್ವಶನ್ ಬರಬೇಕಿತ್ತಲ್ಲ, 5 ಕ್ವಶನಿಗೂ ಕರೆಕ್ಟಾಗಿ ಮಾರ್ಕ್ಸ್ ಬಂದಿದೆ ಅಂತ ಹೇಳಿ ಅವರು ಇ ಅಂತ ಹಾಕಿದ್ದಾರೆ. ಸೊ ನಿಮಗೆ ನೆನಪಾಯಿತು ಅಂತ ಅಂದರೆ ಲಾಸ್ಟಿಗೆ ಈ ರೀತಿ ಬರಿಬೋದು. ದೆನ್ 5 ಮಾರ್ಕ್ಸಿಗೆ ನೋಡಿ ಅಗೇನ್ ಕ್ವೆಶನ್ ನಂಬರ್ 42 ಎಗೆ ಆನ್ಸರ್ ಬರ್ದಿರೋದು. ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ನೇ ನಾವು ಇದಕ್ಕೆ ಸೆಲೆಕ್ಟ್ ಮಾಡ್ಕೊತೀವಿ ಅಂತ ಬರೆದ್ಬಿಟ್ಟು ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಸ್ಟೆಪ್ಸ್ ಏನೇನಿದೆ ಬಿ ಕ್ವೆಶನಿಗೆ ಆನ್ಸರ್ ಪಾಯಿಂಟ್ಸ್ ವೈಸ್ ಬರ್ಕೊಂತ ಬಂದಿರೋದು, ಗೊತ್ತಾಗ್ತಿದೆನಾ. ಅಗೇನ್ ಈ ಕ್ವೆಶನು ಎಕ್ಸ್ಟ್ರಾ ಬರ್ದಿರೋದ್ರಿಂದ ಇ ಅಂತ ಹಾಕಿದ್ದಾರೆ, ಓಕೆನಾ. ನೆಕ್ಸ್ಟ್ ಏನಂತಾನೆ ಡಯಾಗ್ರಾಮ್ ಬೇಕಿದ್ರೆ ನೀವು ಬರ್ದಾದ್ಮೇಲೆ ಮಕ್ಕಳೇ ಸ್ಕೇಲಿಂದ ಈ ರೀತಿ ನೀವು ಔಟ್ಲೈನ್ ಹಾಕ್ಬೋದು, ಸೊ ದಟ್ ಇಟ್ ವಿಲ್ ಲುಕ್ ವೆರಿ ವೆರಿ ಗುಡ್.
ಟೈಮ್ ಇತ್ತು ಅಂದರೆ ಈ ರೀತಿ ಕಂಪ್ಲೀಟಾಗಿ ಒಂದು ಬಾಕ್ಸ್ ಒಳಗಡೆ ಡಯಾಗ್ರಾಮ್ನ ಬರೀಲಿಕ್ಕೆ ಟ್ರೈ ಮಾಡಿ. ದೆನ್ ಡಯಾಗ್ರಾಮ್ ಬರೆದ್ಮೇಲೆ ನೋಡಿ ಕರೆಕ್ಟಾಗಿ ಎಲ್ಲ ಲೇಬ್ಲಿಂಗನ್ನು ಕೂಡ ಮಾಡಿರೋದ್ರಿಂದ 5/5 ಸಿಕ್ಕಿದೆ. ನೆಕ್ಸ್ಟ್ ಡಯಾಗ್ರಾಮ್ ಬರೆದ್ಮೇಲೆ ಅದು ಡಯಾಗ್ರಾಮ್ ಹೆಸರು ಏನಿದೆಯಲ್ಲ ಅದನ್ನ ಕೆಳಗಡೆ ಬರೀಬೇಕು. ಸೆಕ್ಷನಲ್ ವ್ಯೂ ಆಫ್ ಮ್ಯಾಮರಿ ಗ್ಲ್ಯಾಂಡ್ ಅಂತಂದೇಳಿ ಏನಂತ ಬರೆದಿದ್ದಾರೆ ಸ್ಟೂಡೆಂಟ್, ಡಯಾಗ್ರಾಮ್ನ ಕೆಳಗಡೆ ನೇಮ್ನ ಬರ್ತಿದ್ದಾರೆ. ಸೊ ಇದನ್ನ ನೀವು ಮಿಸ್ ಮಾಡಬೇಡಿ. ದೆನ್ ಈ ರೀತಿ ಸಣ್ಣ ಸಣ್ಣ ಕ್ವೆಶನ್ ಇತ್ತು ಅಂತಂದ್ರೆ ಒಂದು ಲೈನಲ್ಲಿನೇ ಇಂಟರಾಕ್ಷನ್ ಕೇಳಿರುವಂಥದ್ದು. ಸೊ ಹಾಗಾಗಿ ಇಂಟರಾಕ್ಷನ್ನ ಕರೆಕ್ಟಾಗಿ ಬರೆದು ಮುಗಿಸಿರೋದು. ದೆನ್ ಅಗೇನ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟಿನ ಪಾಯಿಂಟ್ಸ್ ಕೇಳಿರೋದು. ಸೊ ಹಾಗಾಗಿ ಎಲ್ಲ ಪಾಯಿಂಟ್ಸ್ ಬರ್ಕೊಂಡು ಹೋಗಿರೋದು. ಸೊ ಎಲ್ಲ ಪಾಯಿಂಟ್ಸ್ನು ಕರೆಕ್ಟಾಗಿ ಇರೋದಕ್ಕೆ 5 ಮಾರ್ಕ್ಸ್ ಸಿಕ್ಕಿದೆ. ದೆನ್ ಇನ್ಕಂಪ್ಲೀಟ್ ಡಾಮಿನೆನ್ಸ್, ಈ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಆಗಿರ್ಬೋದು, ದೆನ್ ಮೊನೋಹ್ಯಾಬಿಡ್ ಮತ್ತು ಡೈಹ್ಯಾಬಿಡ್ ಕ್ರಾಸ್, ಇದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ ನಿಮಗೆ ಆನ್ಸರ್ಸ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ. ನಿನ್ನೆ ತಾನೇ 5 ಮಾರ್ಕ್ಸ್ ಕ್ವೆಶನ್ಸ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಮೊನ್ನೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಏನಂತ ನೀವು ಕರೆಕ್ಟಾಗಿ ಫಿನೋಟಿಪಿಕ್ ಮತ್ತು ಜಿನೋಟಿಪಿಕ್ ರೇಷಿಯೋನ ಹಾಕಬೇಕು ಅಂತ. ಸೊ ಏನಿದು ಫಿನೋಟಿಪಿಕ್ ಜಿನೋಟಿಪಿಕ್ ರೇಷಿಯೋ ಕರೆಕ್ಟಾಗಿ ಹಾಕಬೇಕು ಅಂತಂದರೆ ನೋಡಿ, ರೆಡ್ ಪಿಂಕ್ ವೈಟ್ ಅಂತೇಳಿ ಮೆನ್ಷನ್ ಮಾಡಿದ ಮೇಲೆ 1:2:1 ಅಂತ ಬರೆದಿದ್ದು. ಡೈರೆಕ್ಟಾಗಿ ಫಿನೋಟಿಪಿಕ್ ರೇಷಿಯೋ ಈಸ್ 1:2:1 ಅಂತ ಬರೆದ್ರೆ ಮಾರ್ಕ್ಸ್ ಸಿಗೋದಿಲ್ಲ. ಏನದು 1:2:1 ಅಂದರೆ ರೆಡ್ ಪಿಂಕ್ ವೈಟ್ ಅಂತ, ಗೊತ್ತಾಗ್ತಿದೆನಾ? ಸೊ ಈ ರೀತಿ ಬರೀಬೇಕು. ದೆನ್ ಎವ್ರಿ ಕ್ವೆಶನ್ ಆದಮೇಲೆ ಸ್ಪೇಸ್ ಬಿಡಬೇಕು. ಪ್ರತಿಯೊಂದು ಕ್ವೆಶನ್ ಆದಮೇಲೆ ನೋಡಿ ಇಲ್ಲಿ 1 ಲೈನ್ ಗ್ಯಾಪ್ ಇದೆನಾ, ನೆಕ್ಸ್ಟ್ ಇನ್ನೊಂದು ಕ್ವೆಶನ್ ಸ್ಟಾರ್ಟ್ ಆಗಿದೆ. ಆಮೇಲೆ ತುಂಬ ಹತ್ತತ್ರ ಆನ್ಸರ್ಸ್ನ ಬರಿಬೇಡಿ, ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಆನ್ಸರ್ಸ್ನ ಬರೀರಿ. ದೆನ್ ಸ್ಟ್ರೈಕ್ ಔಟ್ ಮಾಡಬೇಕಾದ್ರೆ ಈ ರೀತಿ ತುಂಬ ಗಜಿಬಿಜಿ ಮಾಡಬೇಡಿ, ಓಕೆನಾ? ಸೊ ಏನಂತಂದರೆ ಸಪೋಸ್ ಈಗ ಇಲ್ಲೇನೋ ಒಂದು ವರ್ಡ್ ಬಂದಿದೆ, ಓಕೆನಾ, ಅದು ರಾಂಗ್ ಅಂತ ಅನಿಸ್ತು ಅಂತ ತಿಳ್ಕೊಳ್ಳಿ. ಅವಾಗ ನೀವೇನು ಮಾಡ್ತೀರಾ, ಜಸ್ಟ್ 1 ಲೈನ್ ಹಾಕ್ಬಿಟ್ಟು ಹಿಂಗೆ ಸ್ಟ್ರೈಕ್ ಔಟ್ ಮಾಡಿ. ಓಕೆ, ಸೊ ಅದು ಬಿಟ್ಬಿಟ್ಟು ಈ ರೀತಿ ಎಲ್ಲ ಮಾಡಕ್ಕೆ ಹೋಗ್ಬೇಡಿ. ದೆನ್ ಆನ್ಸರ್ಸ್ ಎಲ್ಲ ಬರೀತೀರಾ, ಆ ಆನ್ಸರ್ನೇ ನಿಮಗೆ ರಾಂಗ್ ಅನ್ಸ್ಬಿಡ್ತು, ಆ ಶೀಟ್ನೇ ರಾಂಗ್ ಅನ್ಸ್ಬಿಡ್ತು, ಆವಾಗ ತುಂಬ ಲೈನ್ಸ್ ಹಾಕ್ಬಿಟ್ಟು ಸ್ಟ್ರೈಕ್ ಔಟ್ ಮಾಡಬೇಡಿ. ಜಸ್ಟ್ ಸ್ಕೇಲ್ ತೊಗೊಂಡು ಹಿಂಗೆ 1 ಲೈನು ಹಿಂಗೆ 1 ಲೈನ್ ಹಾಕಿ ಸಾಕು. ಅಂಡರ್ಸ್ಟುಡ್ ಅದು? ಓಕೆ, ಸೊ ಪೆನ್ನಿಂದ ಸ್ಕೇಲ್ ತೊಗೊಂಡು 2 ಲೈನ್ ಹಾಕಿ ಈ ಆನ್ಸರ್ ರಾಂಗ್ ಆಗಿದೆ ಅಂತೇಳಿ ಅವರಿಗೆ ಗೊತ್ತಾಗುತ್ತೆ. ಓಕೆ, ಅದಾದಮೇಲೆ ನೆಕ್ಸ್ಟ್ ಆನ್ಸರ್ನ ನೀವು ಅಟೆಂಡ್ ಮಾಡಿ, ಇನ್ ಕೇಸ್ ಕನ್ಫ್ಯೂಸ್ ಆಯಿತು ಅಂದರೆ. ಓಕೆ, ದೆನ್ ಈ ರೀತಿ ನೀವು ಆನ್ಸರ್ಸ್ನ ಬರೀತೀರಾ. ಏನಂತ, ಜಿನೋಟಿಪಿಕ್ ಮತ್ತು ಫಿನೋಟಿಪಿಕ್ ರೇಷಿಯೋ ನೋಡಿ, ಇದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ದೆನ್ ನೋಡಿ ಇಲ್ಲೂ ಕೂಡ ಮತ್ತೆ ಸೈಂಟಿಫಿಕ್ ನೇಮ್ ಬಂತು, ಅಂಡರ್ಲೈನ್ ಮಾಡಿರುವಂಥದ್ದು. ದೆನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲ ಏನು ಮಾಡಬೇಕು, ನೀವು ಪೆನ್ಸಿಲಿಂದ ಅಂಡರ್ಲೈನ್ ಮಾಡಬೇಕು. ಪೆನ್ಸಿಲಿಂದ ಅಂಡರ್ಲೈನ್ ಮಾಡಿದ್ದಾರೆ ಸ್ಟೂಡೆಂಟ್, ಗೊತ್ತಾಗ್ತಿದೆಲ್ಲ? ಸೊ ಈ ರೀತಿ ನೀವು ಫಾಲೋ ಮಾಡಬೇಕು. ದೆನ್ ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸಿ. ಆರಾಮಾಗಿ ನಾನು ಎಕ್ಸಾಮಿಗೆ ಓದಿರೋದೆಲ್ಲ ನೆನಪು ಬರುತ್ತೆ, ನನಗೆ ಕಾನ್ಫಿಡೆನ್ಸ್ ಇದೆ ಅಂತಂದೇಳಿ ಅಂದ್ಕೊಂಡು ಎಕ್ಸಾಮ್ ಹಾಲಿಗೆ ಹೋಗಿ ಕೂಲ್ ಮೈಂಡಲ್ಲಿ ಕೂತ್ಕೊಂಡು ಎಲ್ಲ ಆನ್ಸರ್ಸ್ನು ಬರೆಯೋಕ್ಕೆ ಟ್ರೈ ಮಾಡಿ. ನಿಮಗೆ ಕೆಲವೊಂದು ಸರಿ ಸ್ಟಾರ್ಟಿಂಗಿನ ಅಯ್ಯೋ ಇದು ಗೊತ್ತಿಲ್ಲ ಅಂತ ಅನಿಸ್ಬೋದು, ಬಟ್ ಆನ್ಸರ್ಸ್ ಬರಿತಾ ನಿಮಗೆ ಆ ಕಾನ್ಸೆಪ್ಟ್ ನೆನಪಾಗ್ಬಿಡುತ್ತೆ. ಓಕೆನಾ? ಸೊ ನಿಮಗೆ ಬರಲ್ಲ ಅಂತ ಅನ್ನೋದು ಕೆಲವೊಂದು ಕಾನ್ಸೆಪ್ಟ್ ನೆನಪಾಗುತ್ತೆ, ಅದನ್ನು ಬರೀರಿ. ಓಕೆನಾ? ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಇನ್ನೂ ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಸೊ ಗುಡ್ ಲಕ್ ಫಾರ್ ಯುವರ್ ಎಕ್ಸಾಮ್.